ಈ ನಮ್ಮ ಹೊಲದ ಒತ್ತಿ ಪತ್ರವನ್ನು ಬಿಡಿಸಿಕೊಂಡು ಬಾ ಅಪ್ಪ. ತೆಗೆದುಕೊಳ್ಳಿ ಅಪ್ಪ ಈ ಹಣವನ್ನ. ಹೌದಪ್ಪ ರಮೇಶ, ಈ ಹಣದಿಂದ ಶ್ರೀಮಂತ ಸಾಹುಕಾರನ ಹಣ ಮುಟ್ಟಿದರೆ ಸಾಕು. ಯಾಕಂದ್ರೆ ಆ ದುಷ್ಟ ಶ್ರೀಮಂತನ ಎದುರು ಹಾಕೋದು ಬದುಕುವುದು ಅಂದ್ರೆ ಈ ಪದರಿನಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಆಗುತ್ತದೆ ರಮೇಶ. ಪದರಿಗೆ ಬೆಂಕಿ ಕಟ್ಟಿಕೊಂಡಂತೆ ಆಗುತ್ತದೆ. ಹೌದಣ್ಣ, ದುಷ್ಟರನ್ನ ಕಂಡ್ರಿ ದೂರ ಇರುವುದೇ ಒಳ್ಳೆಯದು. ಆಯ್ತಮ್ಮ ತಂಗಿ, ನಾನು ಬಯಸುವುದು ಅದೇ. ಆ ದುಷ್ಟ ಸೂರ್ಯ ಮಕ್ಕಳಿಂದ ಇಲ್ಲಿಯವರೆಗೂ ಪಡಬಾರ್ದಷ್ಟು ಕಷ್ಟಪಟ್ಟಿದ್ದೇವೆ ತಂಗಿ. ಆದರೆ ಈಗ ಅದರ ಪರಿಹಾರ ಬಂದಿದೆ ತಂಗಿ. ಈ ಹಣವನ್ನು ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನ. ಸಾಕಾಗಿ ಹೋಗೈತಿ ನೋಡ್ರಪ್ಪ, ಜೀವನ ಸಾಕಾಗಿ ಹೋಗೈತಿ. ಪೋಸ್ಟ್ ಮನ್ ಕೆಲಸ ಹೆಂಗ್ ಮಾಡ್ದಾಡ್ರಪ್ಪ, ಮಾಡ್ದಾಡ್ರಿ. ಯಾಕಂದ್ರ ಎಲ್ಲಿ ಪೋಸ್ಟ್ ಎಲ್ಲಿ ಬರ್ತಿದ್ದ ತಿಳಿದಿಲ್ಲ ನೋಡ್ರಿ. ಸರಿ, ಇಲ್ಲಿ ಶಿವಪ್ಪನವ್ರು ಯಾರು? ನಾನೇ. ಪತ್ರ ಬಂದಿದ್ದೆ, ತೆಗೆದುಕೊಳ್ಳಿ, ಬರೀತೀನಿ. ರಮೇಶ, ಯಾರದಪ್ಪ ಈ ಕಾಗದವನ್ನು ನೋಡು. ಮತ್ಯಾರ್ದಪ್ಪ? ಸತೀಶನಂದಿ ಇರ್ಬೋದು. ಹಣ ಕಳಿಸ್ಕೊಡು ಅಂತ ಕಾಗದ ಹಾಕಿರ್ಬೋದು. ಅವನಿಗೇನ್ ಗೊತ್ತು ಇಲ್ಲಿರೋ ಹಣದ ತೊಂದರೆ ಏನು ಅಂತ? ಹಾಗನಬಾರ್ದಮ್ಮ ತಂಗಿ. ಅವನು ನಮ್ಮ ತಮ್ಮ. ಅವನು ಓದಿದ್ರಷ್ಟೇ ಸಾಕು. ನೋಡಮ್ಮ ತಂಗಿ, ಏನ್ ಬರ್ದಿದ್ದಾನೆ. ಬೆಂಗಳೂರಿನಿಂದ ನಿಮ್ಮ ಮಗ ಸತೀಶ್ ತಿಳಿಸುವುದೇನೆಂದ್ರೆ, ನಾನಿಲ್ಲಿ ಚೆನ್ನಾಗಿದ್ದೇನೆ, ನನ್ನ ಪರೀಕ್ಷೆ ಕೂಡ ಚೆನ್ನಾಗಿ ಆಗಿದೆ. ನನಗೀಗ ಅರ್ಜೆಂಟ್ ಆಗಿ 10,000 ರೂಪಾಯಿ ಹಣ ಬೇಕಾಗಿದೆ. ಈಗಲೇ ಕಳಿಸಿಕೊಡ್ಬೇಕು. ಇಂತಿ ನಿಮ್ಮ ಮಗ ಸತೀಶ್. ಅಪ್ಪ, ಅದೇನೇ ಆಗಲಿ, ಶ್ರೀಮಂತರಿಗೆ ಹೋಗಿ ಕೈ ಮುಗಿದು ಕೇಳಿದ್ರೆ ಆಯ್ತಪ್ಪ. ನಮ್ಮ ತಮ್ಮನಿಗೆ ನಾವು ಈಗ ಹಣ ಕಳಿಸೋಣ. ಅಪ್ಪ, ನಾನು ಈಗ ಪೋಸ್ಟ್ ಮ್ಯಾನ್ ಹತ್ತಿರ ಹೋಗಿ ಬರುತ್ತೇನಪ್ಪ. ಇಲ್ಲಣ್ಣ, ನಾವಂದ್ರೆ ಕೆಂಡ